ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರುವಂಥದ್ದು ನಿರ್ದೇಶಕರ ಕಚೇರಿಯ ವತಿಯಿಂದ ಏನು ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾದಿರ್ತಕ್ಕಂತಹ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಕಾಲ್ ಮಾಡಿರುವಂತಹ ಒಂದು ನೋಟಿಫಿಕೇಶನ್ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ವಿಷಯ ಬಂದು ಇದು 2026-27ನ ಶೈಕ್ಷಣಿಕ ಸಾಲಿಗೆ ರಾಜ್ಯದಲ್ಲಿ ಇರತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರುಗಳ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತ ಒಂದು ವಿಷಯ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ನೀವು ಕೆಳಗೆ ಬಂದಿದ್ದೆ ಆದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಸ್ನೇಹಿತರೆ. ನೀವು ವೆಬ್ಸೈಟ್ಗೆ ಹೋದರೆ ಫುಲ್ಲು ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಅರ್ಜಿಯನ್ನು ಹಾಕೋದಕ್ಕೆ ಬೇಕಾದಂತಹ ಪ್ರಮುಖ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಸೊ ಪ್ರಮುಖವಾಗಿ ಎಷ್ಟು ಅತಿಥಿ ಉಪನ್ಯಾಸಕರ ಹುದ್ದೆಗಳು ಇದ್ದಾವೆ ಅಂತ ನೀವು ಕೇಳಿದ್ರೆ ನೋಡಿ, ನೀವು ಇಲ್ಲಿ ನೋಡ್ತಿದ್ದೀರಾ, ಒಟ್ಟು 5,900 ಅತಿಥಿ ಉಪನ್ಯಾಸಕರುಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅರ್ಜಿ ಕಾಲ್ ಮಾಡಿರುವಂಥದ್ದು. ಹಾಗೆ ಪ್ರಮುಖವಾಗಿ ಇವರಿಗೆ ಎಷ್ಟು ತಿಂಗಳುಗಳ ಕಾಲ ಈ ಒಂದು ಸಂಬಳವನ್ನ ಅಥವಾ ವೇತನವನ್ನು ಕೊಡಲಾಗತ್ತೆ ಅಂತ ಕೇಳಿದ್ರೆ ಇವ್ರು ಹೇಳ್ತಾರೆ, ನೇಮಕಾತಿ ಮಾಡ್ಕೊಂಡಂತ ದಿನಾಂಕದಿಂದ 10 ತಿಂಗಳ ಅವಧಿಗೆ ಮಾತ್ರ ಇವರಿಗೆ ನಾವು ಸಂಬಳವನ್ನು ಕೊಡ್ತೀವಿ ಅಂತ ಹೇಳ್ತಾರೆ, ಅಥವಾ ಈ ನೇಮಕಾತಿಯನ್ನು ಮಾಡ್ಕೊಂಡಿರ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಶೈಕ್ಷಣಿಕ ವರ್ಷದ ಅಂತ್ಯಕ್ಕೆ ಇದು ಕೊನೆಗೊಳ್ಳುತ್ತೆ. ಹಾಗೆ ಸ್ನೇಹಿತರೆ, ಸೊ ಇವ್ರಿಗೆ ಒಂದಷ್ಟು ಗೌರವ ಧನವನ್ನ ಕೊಡೋದಕ್ಕೆ ಇಲ್ಲಿ ಏನು ಶೀರ್ಷಿಕೆ ಇದೆಯಲ್ಲ ಇದರ ಅಡಿಯಲ್ಲಿ ಇವರಿಗೆ ಗೌರವ ಧನವನ್ನು ಕೊಡಬೇಕು ಅಂತ ಹೇಳುತ್ತೆ. ಹಾಗೆ ನೀವು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅತಿಥಿ ಉಪನ್ಯಾಸಕರ ಹುದ್ದೆಗಳು ಖಾಲಿದ್ದಾವೆ ಅಂತ ನೀವು ಕೇಳಿದ್ರೆ ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ ಈ ಒಂದು ಪಟ್ಟಿ ಅಥವಾ ಟೇಬಲ್ನಲ್ಲಿ ನೀವು ಜಿಲ್ಲೆಗಳವಾರು ಅಥವಾ ಜಿಲ್ಲಾವಾರು ಮತ್ತೆ ಇರುವಂಥ ಅತಿಥಿ ಉಪನ್ಯಾಸಕರ ಹುದ್ದೆಗಳ ಸಂಖ್ಯೆನ ನೀವು ಇಲ್ಲಿ ನೋಡ್ಬೋದು. ಬೆಂಗಳೂರು ಉತ್ತರಕ್ಕೆ ಬಂದರೆ 40 ಅತಿಥಿ ಉಪನ್ಯಾಸಕರಿದ್ದಾರೆ, ಬೆಂಗಳೂರು ದಕ್ಷಿಣ 44, ಬೆಂಗಳೂರು ಗ್ರಾಮಾಂತರ 58, ರಾಮನಗರ 133, ಹಾಗೆ ಬಳ್ಳಾರಿಗೆ ಬಂದರೆ 238 ಹುದ್ದೆಗಳು, ಚಿಕ್ಕೋಡಿನಲ್ಲಿ 254, ಬೆಳಗಾವಿನಲ್ಲಿ 203, ಬಾಗಲಕೋಟೆಯಲ್ಲಿ 311 ಹುದ್ದೆಗಳಿದ್ದಾವೆ. ಹಾಗೆ ಬಿಜಾಪುರಲ್ಲಿ 239 ಗೆಸ್ಟ್ ಫ್ಯಾಕಲ್ಟಿ ಹುದ್ದೆ ಇರುವಂಥದ್ದು, ಬೀದರಲ್ಲಿ 75, ದಾವಣಗೆರೆಯಲ್ಲಿ 79, ಚಿತ್ರದುರ್ಗದಲ್ಲಿ 151, ಚಿಕ್ಕಮಗಳೂರಲ್ಲಿ 200, ಗದಗದಲ್ಲಿ 231, ಹಾವೇರಿನಲ್ಲಿ 151, ಧಾರವಾಡದಲ್ಲಿ 161, ಕಲಬುರಗಿನಲ್ಲಿ 153, ಯಾದಗಿರಿನಲ್ಲಿ 132 ಹುದ್ದೆಗಳು. ಹಾಗೆ ಹಾಸನಕ್ಕೆ ಬಂದರೆ 314 ಹೈಯೆಸ್ಟ್ ಹುದ್ದೆಗಳು ಹಾಸನ ಜಿಲ್ಲೆಯಲ್ಲಿ ಇರುವಂಥದ್ದು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಚಿಕ್ಕಬಳ್ಳಾಪುರ 172, ಕೋಲಾರದಲ್ಲಿ 180 ಹುದ್ದೆ, ಚಾಮರಾಜನಗರ 160, ಮೈಸೂರಲ್ಲೂ ಕೂಡ 292 ಹುದ್ದೆಗಳಿರುವಂಥದ್ದು. ಸೊ ಇಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಹುದ್ದೆಗಳು ನಿಮಗೆ ಸಿಗುತ್ತೆ. ನೀವೇನಾದರೂ ಮೈಸೂರು ಭಾಗದವರಾಗಿದ್ದರೆ ಇದನ್ನು ನೋಡ್ಕೊಂಡು ಹಾಕೊಳ್ಳಿ ಅಂತ ಹೇಳ್ತಾ. ಹಾಗೆ ಮಂಡ್ಯ 171, ಉತ್ತರ ಕನ್ನಡ 307, ಕೊಪ್ಪಳ 225, ರಾಯಚೂರು 173, ದಕ್ಷಿಣ ಕನ್ನಡ 305, ಹಾಗೆ ಉಡುಪಿ 200, ಶಿವಮೊಗ್ಗದಲ್ಲಿ 165, ತುಮಕೂರಲ್ಲಿ 295, ಕೊಡಗು 98, ಇಲ್ಲಿ ಸ್ವಲ್ಪ ಕಡಿಮೆ ಇದ್ದಾವೆ. ಸೊ ಒಟ್ಟು 5,910 ಅತಿಥಿ ಉಪನ್ಯಾಸಕರು, ಅದು ಪದವಿ ಪೂರ್ವ ಕಾಲೇಜುಗಳಲ್ಲಿ ಇರುವಂಥದ್ದಕ್ಕೆ ಇಲ್ಲಿ ಕಾಲ್ ಮಾಡಿರುವಂತಹದ್ದು. ಸೊ 32 ಡಿಸ್ಟಿಕಲ್ಲೂ ಕೂಡ ನಿಮಗೆ ಹುದ್ದೆಗಳು ಸಿಗ್ತವೆ. ನಿಮ್ಮ ಡಿಸ್ಟಿಕ್ ವಾರು ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳುವಾಗ ಈ ಕೆಳಕಂಡ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನೇಮಕ ಮಾಡ್ಕೋಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಒಂದಷ್ಟು ಕ್ರೈಟೀರಿಯಾಗಳನ್ನ ಕೊಟ್ಟಿದ್ದಾರೆ, ಸಾಕಷ್ಟಿದ್ದಾವೆ. ಸೊ ನೀವು ಅದನ್ನು ನೋಡ್ಕೊಳ್ಳಿ. ನಾನು ಕಂಪ್ಲೀಟ್ ಎಲ್ಲವನ್ನು ಹೇಳಕ್ಕೆ ಹೋಗಲ್ಲ, ಯಾಕೆ ಅಂತ ಹೇಳಿದ್ರೆ ನೋಡಿ ಎಷ್ಟು ಕ್ರೈಟೀರಿಯಾಗಳಿದ್ದಾವೆ ಅಂತ ನೋಡಿದ್ರೆ ನೀವು ಹೆಚ್ಚು ಕಡಿಮೆ 20 ಕ್ರೈಟೀರಿಯಾಗಳನ್ನು ಆ ಒಂದು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಮೇಂಟೈನ್ ಮಾಡಬೇಕಾಗಿರುತ್ತೆ. ಪ್ರಮುಖವಾಗಿರೋದನ್ನ ನಾನು ಹೇಳ್ತೀನಿ ಇಲ್ಲಿ. ಸೊ ಈ ಒಂದು ಉಪನ್ಯಾಸಕರ ನೇಮಕಾತಿಯನ್ನು ಕುರಿತು ಇಲಾಖಾ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಸಾರ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳನ್ನು ಮಾತ್ರ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಈಗ ಅತಿಥಿ ಉಪನ್ಯಾಸಕರಿಗೆ ಎಷ್ಟು ಗಂಟೆ ನೀವು ತಿಂಗಳಿಗೆ ಅಥವಾ ವಾರಕ್ಕೆ ಅಂತ ಕೇಳಿದ್ರೆ ನೋಡಿ, ವಾರದಲ್ಲಿ ಗರಿಷ್ಠ 10 ಅಥವಾ 12 ಗಂಟೆಗಳ ಕಾರ್ಯಭಾರವನ್ನು ಮಾತ್ರ ನಿರ್ವಹಿಸೋದಕ್ಕೆ ಅನುಮತಿಯನ್ನು ನೀಡಬಹುದು ಅಂತ ಹೇಳ್ತಾರೆ. ಸೊ ವಾರಕ್ಕೆ 10 ಗಂಟೆ ಅಂತಂದ್ರೆ ತಿಂಗಳಿಗೆ 40 ಗಂಟೆ, ವಾರಕ್ಕೆ 12 ಗಂಟೆ ಅಂತ ಹೇಳಿದ್ರೆ ಸೊ ಒಂದು ತಿಂಗಳಿಗೆ 48 ಗಂಟೆಗಳಾಗ್ತವೆ ಸ್ನೇಹಿತರೆ. ಹಾಗೆ ಯಾವುದೇ ಕಾಲೇಜಿನಲ್ಲಿ ಪ್ರತಿ ವಿಷಯ ವಾರದಲ್ಲಿ 10 ರಿಂದ 12 ಗಂಟೆಗಳಿಗಿಂತ ಹೆಚ್ಚು ಕಾರ್ಯಭಾರವಿದ್ದಲ್ಲಿ 2 ಅತಿಥಿ ಉಪನ್ಯಾಸಕರುಗಳನ್ನು ನೀವು ತಕೊಳ್ಳಿ ಅಂತ ಪ್ರಿನ್ಸಿಪಾಲ್ರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತಾರೆ. ಹಾಗೆ ಪ್ರಾಚಾರ್ಯರ ಅಂದ್ರೆ ಪ್ರಿನ್ಸಿಪಾಲ್ ಅವರ ಬೋಧನಾ ವಿಷಯವೇ ಇರುವ ಹುದ್ದೆ ಖಾಲಿ ಇದ್ದಲ್ಲಿ ಅಂತಹ ಹುದ್ದೆಯ ಕಾರ್ಯಭಾರವನ್ನ ವಾರದಲ್ಲಿ 10 ಗಂಟೆಗೆ ಮೀರಿದ್ದಲ್ಲಿ ಅತಿಥಿ ಉಪನ್ಯಾಸಕರ ಸೇವೆಯನ್ನ ನೀವು ಬಳಸುವಂತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರೇ ತಗೋಬೇಕು ಅಂತಂತ. ಮತ್ತೆ ಆಯಾ ವಿಷಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಲು ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು
ಮುಂದೆ ಬಂದಲ್ಲಿ ಅಂತಹವರ ಪೈಕಿ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚಿನ ಅಂಕ ಪಡೆದವರನ್ನ ಆಯಾ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಕಾಲೇಜಿನ ಹಿರಿಯ ಉಪನ್ಯಾಸಕರು ಇರುವ ಸಮಿತಿಯ ಮೂಲಕ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ನೀವು ಸಪೋಸ್ ಒಂದೇ ಕಾಲೇಜ್ಗೆ 2-3 ಜನ ಅಪ್ಲೈನ ಮಾಡಿದರೆ ಅವ್ರನ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಕೇಳಿದ್ರೆ, ಯಾರು ನಿಮ್ಮ ಮಾಸ್ಟರ್ ಡಿಗ್ರಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸನ್ನು ತೆಗೆದಿರ್ತಾರೆ ಅಂಥವ್ರನ್ನ ನೋಡಿ ಕಾಲೇಜಿನ ಪ್ರಿನ್ಸಿಪಲ್ಲು ಮತ್ತು ಏನು ಕಾಲೇಜಿನ ಒಂದು ಸೀನಿಯರ್ ಲೆಕ್ಚರರ್ಸ್ಗಳಿರ್ತಾರಲ್ಲ ಅವರ ಒಂದು ಸಮಿತಿಯನ್ನು ಮಾಡಿರ್ತಾರೆ ಅವರು ಇದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಒಂದಷ್ಟು ಗೌರವ ಧನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಸ್ನೇಹಿತರೆ. ಸೊ ಇಲ್ಲಿ ಸಾಕಷ್ಟು ಡೀಟೇಲ್ಸ್ಗಳಿದ್ದಾವೆ. ನೀವು ಈ ಎಲ್ಲವನ್ನು ಕಂಪ್ಲೀಟಾಗಿ ನೋಡಿಕೊಂಡು ಈ ಒಂದು ನೋಟಿಫಿಕೇಷನನ್ನು ಡೌನ್ಲೋಡನ್ನು ಮಾಡಿಕೊಂಡು ಅನಂತರದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿರ್ತಕ್ಕಂತಹ ವಿವಿಧ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಏನು ನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ 18ನೇ ಅಡ್ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರ ವತಿಯಿಂದ ಕಾಲ್ ಮಾಡಿರುವಂತಹ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಯಿತು. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇದೇ ಥರದ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.